ನಮ್ಮ ಮುಖಾಂತರ ಜನರಿಗೆ ತೋರಿಸಿದ್ದಾರೆ. ಪೃಥ್ವಿ ಅಂಬಾರು ಒಳ್ಳೆ ನಟನೆ. ಪ್ರಮೋದ್ ಅಂತೂ ನೋಡಿದ್ರೆ ಸಿನಿಮಾದಲ್ಲಿ ಎಷ್ಟೋ ದಿನಗಳ ನಂತರ ದರ್ಶನ್ ಸರ್ನ ನೋಡಿದಷ್ಟು ಹೈಟು, ಪರ್ಸ್ನಾಲಿಟಿ, ಆ ಫೈಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಪ್ರೇಮಿಗಳ ದಿನಾಚರಣೆ ದಿನ ಈ ಸಿನಿಮಾ ರಿಲೀಸ್ ಆಗಿರೋದು ನಿಜವಾಗ್ಲೂ ಎಲ್ಲ ಪ್ರೇಮಿಗಳಿಗೆ, ಎಲ್ಲ ತಂದೆ ತಾಯಿಗಂದ್ರಿಗೆ, ಎಲ್ಲ ಗಂಡ ಹೆಂಡ್ತಿರಿಗೆ ಒಳ್ಳೆ ಸಿನಿಮಾ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ. ಒಳ್ಳೆ ಮೆಸೇಜ್ ಇದೆ ಸರ್. ಸರ್ ಆ್ಯಕ್ಟಿಂಗ್ ಎಲ್ಲ ಹೆಂಗೆ ಸಖತ್ತಿದೆ. 100 ಡೇಸ್ ಪಿಕ್ಸು. ಕಾಂಬಿನೇಷನ್ ಆಫ್ ಲವ್ ಆ್ಯಂಡ್ ಲೈಫ್. ಲವ್ ಹೆಂಗೆ, ಲೈಫ್ ಹೆಂಗೆ, ಕಾಂಬಿನೇಷನ್, ಎರಡು ಕಾಂಬಿನೇಷನ್ ಇದೆ. ತುಂಬ ಚೆನ್ನಾಗಿದೆ. ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಫ್ರೆಂಡ್ಸ್ ಇದೆ, ಕಾಲೇಜ್ ಲೈಫ್ ಇದೆ, ಮತ್ತು ಲವ್ ಸ್ಟೋರಿ. ಮೊದಲ ಸೆಂಟಿಮೆಂಟು ಮಸ್ತಾಗಿದೆ. ಫಸ್ಟ್ ಸೀನ್ ಅಂತೂ ಮಸ್ತಾಗಿದೆ. ಲಾಸ್ಟಲ್ಲಿ ಅವರು ಒಂದಾಗೋದೇ ಒಂಥರ ಕ್ರೇಜಿ ಮೂವೀಸ್. ಚೆನ್ನಾಗಿದೆ ಮೂವಿ. ಚೆನ್ನಾಗಿತ್ತಣ್ಣ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತಣ್ಣ. ಹೀರೋ ಆ್ಯಕ್ಟಿಂಗ್. ಒಂದು ಒಳ್ಳೆ ಲವ್ ಸ್ಟೋರಿ ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ನನಗೆ ಪೃಥ್ವಿ ಎಂಬವರು, ಪ್ರಮೋದ್ ಅವರು ಇಬ್ಬರು ಇಷ್ಟ ಆಯಿತು. ಹೀರೋಯಿನ್ಗಳು ಅಷ್ಟೇ. ಎಲ್ಲ ಒಂದು ಕಡೆ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ನನಗೆ ಲವರ್ಸ್ ಡೇ ದಿವಸ ಒಳ್ಳೆ ಲವ್ ಸ್ಟೋರಿ ಬಂದಿದೆ ಅಂತ ಖುಷಿಯಾಗಿದೆ. ತುಂಬ ಸಿನಿಮಾ ತುಂಬ ಚೆನ್ನಾಗಿದೆ. ಪ್ರೀತಿಯ ಡೆಪ್ತ್ ಏನು ಅನ್ನೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ತಾಯಿ ಮೇಲಿರೋ ಪ್ರೀತಿ ಅದು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು, ಆಮೇಲೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ಸಿಕ್ಕಿರೋ ಅವಕಾಶನ ವಿಶಾಲವಾಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಚೆನ್ನಾಗೂ ಬಂದಿದೆ ಸಿನಿಮಾ. ಓವರಾಲ್ ಚೆನ್ನಾಗಿದೆ ಸಿನಿಮಾ. ಕನ್ನಡ ಸಿನಿಮಾ ಇಷ್ಟು ಚೆನ್ನಾಗಿ ಬರೋದು ತುಂಬ ವಿರಳ. ಬಟ್ ಎಲ್ಲರೂ ಬನ್ನಿ, ನೋಡಿ, ಸಿನಿಮಾ ನೋಡಿ, ಇಷ್ಟ ಆಗುತ್ತೆ. ಇದಂತೂ ನಿಜ. ಸ್ಟೋರಿ ಕನೆಕ್ಟ್ ಎಲ್ಲರ ಲೈಫಲ್ಲೂ ಒಬ್ಬೊಬ್ರಿಗೆ ಒಂದೊಂದು ಲವ್ ಇದ್ದೇ ಇರುತ್ತೆ, ಕನೆಕ್ಟ್ ಆಗುತ್ತೆ. ಬಟ್ ಆದರೆ ಇದೇ ಡಿಫ್ರೆಂಟಾದ ಲವ್ ಸ್ಟೋರಿ. ಈ ಕಡೆಗೆ ಎರಡು ದೋಣಿನ ಒಂದೇ ಥರ ತೊಗೊಂಡೋಗಿದ್ರು. ಒಂದು ತಾಯಿ ಮೇಲಿರೋ ಪ್ರೀತಿ, ಒಂದು ಮದುವೆ ಆಗಿರೋ ಹೆಂಡತಿ. ಈ ರೀತಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಸಿನಿಮಾ ಚೆನ್ನಾಗಿದೆ. ಮಾತ್ರ ನೋಡಿ, ಎಲ್ಲರೂ ನೋಡಿ. ಥ್ಯಾಂಕ್ ಯು. ಸಿನಿಮಾ ಆಗಿದೆ ಸರ್. ಅದು ಪ್ರಮೋದು ಮತ್ತು ಪೃಥ್ವಿ ಅವ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫಲ್ಲಂತೂ ಮತ್ತು ಕ್ಲೈಮ್ಯಾಕ್ಸಲ್ಲಂತೂ ತುಂಬ ಒಳ್ಳೆ ಸಖತ್ತಾಗಿದೆ ಸರ್ ಸಿನಿಮಾ. ಆಗಿದೆ ಸರ್. ಆರ್ಟ್ ಫುಲ್ಲು ಟಚ್ ಆಗಿದೆ ಸರ್ ಆ ಮೂವಿ. ಆ ಥರ ನಿಮ್ಮ ಲವ್ ಸ್ಟೋರಿ ಏನಾದ್ರು ನೆನಪಾಯ್ತಾ? ಆಗಿದೆ ಸರ್. ಸೆಕೆಂಡ್ ಹಾಫಲ್ಲಿ ಫಸ್ಟಲ್ಲಿ ಒಂದು ಸ್ವಲ್ಪ ಅದಾಗಿದೆ ಸರ್. ಸೇಮ್ ಅದೇ ಥರ ಇದೆ ಸರ್ ನಮ್ಮದು. ಬಟ್ ಸೇಮ್ ಅದೇ ಥರ ಇದೆ ಸರ್.